Welcome to vlog number 3. We are here with Pawan and we are currently at Sikare Junction. We are traveling to Ponnampete via KR Nagara. Now train is starting. I am going to Atutini. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀವಿ. ಇಲ್ಲಿ ಪ್ರೇಮಲ್ಲಿ ಸೃಷ್ಟಿ ಏನ ಸೃಷ್ಟಿ ಏಜೆ ಆಮೇಲೆ ಇವರು ಸ್ಕಂದ ಸಬ್ಸ್ಕ್ರೈಬರ್ಸ್ ನೋಡ್ತಾರೆ, ಮಗ ತೋರಿಸಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ಬ್ಲಾಗಲ್ಲಿ ಈ ಕೋಚಲ್ಲಿ ಕೂತಿರೋ ಗೌತಮ್ ಹೆಸರೇನು? ಗೌತಮ್ MS ಅವರು, ಇವರು ಮಾರುತಿ SN ಅವರು, ಮತ್ತು ದಿಸ್ ಇಸ್ ಶಾಂಭವಿ ಸಲೋನಿ. ಗೌತಮ್ ಸ್ಪೀಕಿಂಗ್ ಇಂಗ್ಲೀಷ್. Next you will reach your destiny. ನೆಕ್ಸ್ಟ್ ಯು ವಿಲ್ ರೀಚ್ ಯುವರ್ ಡೆಸ್ಟಿನಿ. Then the full experience I will tell. You will tell, okay, bye. No shut and go. Then no shut and go. ಮಾರುತಿ ಟೆಲ್ ಸಮಥಿಂಗ್ ಮಾರುತಿ. ನಾವು ಇವತ್ತು ಒಂದು ಈ ಪ್ರವಾಸನ ಕೈಗೊಂಡಿದ್ದೀವಿ. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲೇ. ಬ್ಲಾಗ್ ಅಲ್ಲಿ ಸೂರಜ್ ಅವರು ಕಿವಿಗೆ ಇಯರ್ ಬಡ್ಸ್ ಹಾಕೊಂಡು ಕೂತಿದ್ದಾರೆ. ಸಂಜಯ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಮಾಗೋಡಿಂದ ಕುಮಟಾದಿಂದ ಪೊನ್ನಂಪೇಟೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಅಂಕುಶ್ ಅವರು ಶಿವಮೊಗ್ಗ ಟು ಪೊನ್ನಂಪೇಟೆ. ಸುಮನ್ ವೆಂಕಿ ಅವರೇ ಇಲ್ಲಿ ನೋಡಿ ಸ್ವಲ್ಪ. ಭೀಮ್ಶಿ ಅವರೇ, ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಈ ಕ್ಯಾಬಿನ್ ಅಲ್ಲಿ ಸಾಕ್ಷಿ, ಅನೂಪ್, ಕಿರಣ್ ಮತ್ತೆ ರಾಜೇಶ್ ಅವರು, ಮೋನಿಕಾ, ಚೈತನ್ಯ, MK, ಯಶವಂತ್ ಅವ್ರು ಕೂತಿದ್ದಾರೆ. ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಯಶವಂತ್ ಅವರೇ. ಹಾಗೆ ಒಂದು ಡೈಲಾಗ್ ರಥ ಬಂದ್ರೆ ಐರಾವತ ಇದು ಚೆನ್ನಾಗಿದೆ ಯಶವಂತ್ ಅವರೇ, ಇದು ಕೇಳಿ ನಿಮಗೆ ಏನ್ ಅನಿಸ್ತಾ ಇದೆ? ಇವಾಗ ತಾನೇ ವಾಶ್ರೂಮ್ ಇಂದ ಬರ್ತಿದ್ದಾರೆ. ಹೆಂಗಿತ್ತು? ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೌತಮ್ ಅವ್ರು ಇಂಟರ್ವ್ಯೂ ಮಾಡ್ತಾರೆ. ಸಂಗ್ರಾಜ್ ಅವರು, ನೀವು ಅರಸೀಕೆರೆಯಲ್ಲಿ ಹತ್ತಿದ್ದೀರಾ? ನೀವು ಪೊನ್ನಂಪೇಟೆಗೆ ಅರಸೀಕೆರೆಯಲ್ಲಿ ಜಾಯ್ನ್ ಆಗಿದ್ದೀರಾ? ಹುಡುಗರು ಇದ್ದಾರೆ. ಹೌದಾ? ಸದ್ಯಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟೇನಾ? ನಮ್ದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಗೈಸ್ ನೋಡಿ, ಗೈಸ್ ಇಲ್ಲಿ ರಾಜೇಶ್ ಅಂತ ಆಗೋದಿಲ್ಲ. ಒಳ್ಳೆ ಅರ್ಥ ಮಾಡ್ಕೊಳ್ಳೋಣ. ಅಫ್ರಿನ್ನು ಮತ್ತೆ ಅಮೃತ ಕೊರಿಯರ್ ನೋಡಿ, ಫುಲ್ಲು ಡೀಪ್ ಡಿಸ್ಕಷನ್ನು. ಕಾಲೇಜಲ್ಲಿ 3 ಜನ ಟ್ರಿಯೋ ಬೆಸ್ಟ್ ಫ್ರೆಂಡ್ಸು. ಕರೆಂಟ್ಲಿ ವಿ ಆರ್ ಅಪ್ರೋಚಿಂಗ್ ಹಾಸನ್ ಸ್ಟೇಷನ್. ಇವಾಗ ಹಾಸನ್ ಸ್ಟೇಷನಿಗೆ ಬಂದಿದ್ದೀವಿ. ಇನ್ನೊಂದು 1.5 ಗಂಟೆಯಲ್ಲಿ KR ನಗರಕ್ಕೆ ಬಂದ್ಬಿಡ್ತೀವಿ. ಇಲ್ಲಿ ನೋಡಿ, ಪವನ್ ಪೂಜಾರ್ ಮತ್ತು ಸಿದ್ದರಾಮ್ ನಾಟಿಕರ್ ಅವರು ಫುಲ್ಲು ಡೋರಲ್ಲಿ ನಿಂತ್ಕೊಂಡು ಆವಳಿ ಮಾಡ್ತಿದ್ದಾರೆ. ಇವರಿಗೆ ಲೈಫ್ ಬಗ್ಗೆ ಒಂಚೂರು ಸೀರಿಯಸ್ನೆಸ್ ಅನ್ನೋದೇ ಇಲ್ಲ. ಸಿದ್ದರಾಮ್ ಅವ್ರು ಒಂದು ಕೈಯಲ್ಲೇ ನಿಂತಿದ್ದಾರೆ, ಒಂದು ಕೈ ನೋಡಿ ಸೊಂಟದ ಮೇಲೆ ಇಟ್ಕೊಂಡಿದ್ದಾರೆ. ಇವ್ರು ನೋಡಿ ಸೋನಾ ಅವರು ಪವನ್ ರಾಥೋಡ್ ಇಷ್ಟು ನಾಚ್ಕೊಂತಿದ್ದಾರೆ, ಯಾಕೆ ಗೊತ್ತಾಗ್ತಿಲ್ಲ. ನೋಡಿ ನಾಚ್ಕೊಂತ ಇದ್ದಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸರ್ ತುಂಬಾ ಸ್ಮಾರ್ಟ್ ಅಂತ ನಮ್ಮ ಕಾಲೇಜಲ್ಲಿ ಜೂನಿಯರ್ಸ್ ಹೇಳ್ತಾರೆ. ಜೂನಿಯರ್ಸ್ ಈ ವಿಡಿಯೋ ನೋಡ್ಲಿ ಅಂತ ನಾನು ಬಯಸ್ತೀನಿ. ನೋಡ್ರಿ, ಎಲ್ರು ನೋಡ್ಬೇಕು. ಇವರು ರಾಕೇಶ್ ಕುಮಾರ್ ಅವರು ಗನ್ ಕುಮಾರ್ ಜೀನಾಗಿ ಮಲ್ಕೊಂಡಿದ್ರು, ಯಾರು ಕುತ್ಕೊಂಬಾರ್ದು ಬಂದಿ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವೆಲ್ಲ ಇಳಿತಾ ಇದ್ದೀವಿ. ಬರ್ತಾ ಇದೆ. KR ಪೇಟೆ ಎಲ್ಲ ರೆಡಿಯಾಗಿ ನೋಡಿ. ಇವಾಗ ತಾನೇ ಪೊನ್ನಂಪೇಟೆಗೆ ಬಂದು ಲ್ಯಾಂಡ್ ಆಗಿದ್ದೀವಿ. UG ಬಾಯ್ಸ್ ಹಾಸ್ಟೆಲ್ ಅಂತಿದ್ರು. ಪೊನ್ನಂಪೇಟೆ ಕ್ಯಾಂಪಸ್.
ಇದೇ ನೋಡಿ ಗೈಸ್ ಪೊನ್ನಂಪೇಟೆ ಕಾಲೇಜ್ ಕ್ಯಾಂಪಸ್ಸು. ದೊಡ್ಡದ ಸ್ವಲ್ಪ ಸಣ್ಣದಾಗೆ ಇದೆ, ಪರವಾಗಿಲ್ಲ, ಆದರೂ ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇಲ್ಲಿ. ಒಳಗಡೆನೆ ಇದೀವಿ. ಮಸ್ಕಿಟೋ ಜಾಸ್ತಿ ಇದೆ, ಚಳಿಗಾಲ ಅಲ್ಲ, ಮಸ್ಕಿಟೋ ಜಾಸ್ತಿ ಇದೆ ಸ್ವಲ್ಪ. ಅಷ್ಟೊಂದು ಮಳೆ ಗಿಳೆ ಚಳಿ ಅಂತೇನಿಲ್ಲ. ಒಳ್ಳೊಳ್ಳೆ ಚಿಟ್ಟೆಗಳಿದೆ. ನೋಡೋಣ ಇನ್ನೂ 5 ದಿನ ಇರ್ತೀವಿ, ಏನೇನಿದೆ ಅಂತ ನೋಡೋಣ. ಪ್ಲಾಂಟೇಶನ್ ನೋಡಿ ಇಲ್ಲಿ. ಹೋಗೋಣ. ಯಾರು ಹೇಳಿದ್ರು ವೈಲ್ಡ್ ಅಂತೀವಿ? ದಾರಿ ಗೊತ್ತಿಲ್ಲ, ಏನಿಲ್ಲ, ಸುಮ್ಮನೆ ಸುತ್ತುತ್ತಿರೋದೇ ಕೆಲಸ ಇಲ್ಲಿ ಪೊನ್ನಂಪೇಟೆಗೆ ಬಂದು. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇದು ನಮಗೆ. ಇದೇ ಕ್ಯಾಂಪಸ್ಸಲ್ಲಿ ಇರೋರಿಗೆ ಇಲ್ಲೇ ಸುತ್ತಿ 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 ಯಾವಾಗ ಮನೆಗೆ ಹೋಗೋಣ ಅಂತ ಅನಿಸಿರುತ್ತೆ. ನೋಡೋಣ ಬನ್ನಿ. ನಾವು ಮನೆ ಬಿಟ್ಟು ಬಂದಿದ್ದೀವಿ ಅಷ್ಟೇ. ಇಲ್ಲಿ ಕಾಫಿ ಬೀಜ ನೋಡಿ, ಇದು ಕಾಫಿ ಅರೇಬಿಕಾ ಇರ್ಬೇಕು ಮೋಸ್ಟ್ಲಿ. ಇದು ಚಿಕ್ಕ ಕಾಫಿ ಅರೇಬಿಕಾ. ಪೊನ್ನಂಪೇಟೆಯಲ್ಲಿ ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ. ಏನು ಗೊತ್ತಿಲ್ಲ, ಏನಿಲ್ಲ, ಸುಮ್ಮನೆ ಗೋಬಿ ಮಂಚೂರಿ ಅಂಗಡಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಮಾರುತಿ ಸ್ಪಾನ್ಸರ್. ಬಂದ್ಬಿಡು. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ. ಆದರೂ ಏನೋ ಒಂಥರ ಪೊನ್ನಂಪೇಟೆ ಫೀಲಿಂಗೇ ಬರ್ತಾ ಇಲ್ಲ ಅಷ್ಟೊಂದು. ಯಾಕೆ ಏನಕ್ಕೆ ಗೊತ್ತಿಲ್ಲ, ಅಷ್ಟೊಂದೇನು ಫೀಲಿಂಗ್ ಇಲ್ಲ ಮತ್ತೆ ಇಲ್ಲಿ. ಹೌದಾ, ಮಳೆ ಒಂದು ಸ್ಟಾರ್ಟ್ ಆಗ್ತಾ ಇದೆ, ನೋಡೋಣ 5 ದಿವಸ ಇರಬೇಕಿಲ್ಲ. ಪೊನ್ನಂಪೇಟೆಯಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಗೋಬಿ ದಿನಕ್ಕೆ ಬಂದಿದ್ದೀವಿ ಇಲ್ಲಿ ಎಲ್ಲರೂ ಸೇರ್ಕೊಂಡು. ಏನೇ ಮಸಾಲೆ ಬರಬೇಕು, ಇವಾಗ ಗೋಬಿ ತಿಂತೀವಿ ಆಮೇಲೆ. ಪೊನ್ನಂಪೇಟೆ ನೈಟ್ ವೈಬ್ಸ್ ಅಂತೂ ಸಖತ್ತಾಗಿರುತ್ತೆ. ಮಳೆಗಾಲ ಪ್ಲಸ್ ವಾಕಿಂಗು ಎಕ್ಸ್ಪೀರಿಯೆನ್ಸ್ ಮಾಡಿ ಒಂದು ದಿವಸ ಬಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ. ಅಡ್ಡಾಡ್ಕೊಂಡು ಸೂರಜ್ ಬರ್ತಾನಲ್ಲಿ, ಸುಮ್ಮ ಬರ್ತಾನೆ. ಎಸ್ ಪವನ್ ಎಲ್ಲಿಗೆ ಹೊರಟಿದ್ಯಾ? ಸ್ಟಾರ್ಟ್ ಆಗುತ್ತೆ 9 ಗಂಟೆಗೆ. ಹಾಂ, ಹೋಗ್ತಾ ಇದ್ದೀರಾ? ಫಸ್ಟ್ ಡೇ. ಪವನ್ ಅವರೇ, ನಿಮ್ಮ ಇದು ಕಾಲೇಜ್ ಕ್ಯಾಂಪಸ್ ಕಾರ್ಡರ್ ಹೆಂಗಿದೆ? ಹಾಂ, ಲ್ಯಾಬಿಗೆ ಹೋಗಿ ಬಂದ್ರಾ? ಹೌದಾ, ಸೆಕೆಂಡ್ ಸೆಷನ್. ಫಸ್ಟ್ ಸೆಷನ್ ಹೆಂಗಿತ್ತು ಸಮಯ? ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಸರಿ ಆಯ್ತು, ಹಂಗೆಲ್ಲ ಹೇಳ್ಬೇಡಿ ಅವಂಗೆಲ್ಲ ಹೇಳ್ಬೇಡಿ ಪವನ್ ಅವರೇ. ಇದೆಲ್ಲ ಫುಲ್ ಇನ್ಫಾರ್ಮೇಷನ್ ಚೆನ್ನಾಗಿದೆ. ಯಾವುದೋ ಲ್ಯಾಬೊರೇಟ್ರಿ ಗೊತ್ತಿಲ್ಲ. ಅನಂತ ಕೃಷ್ಣ ಇಬ್ರು ಡೀಪ್ ಸ್ಟಡಿ ಮಾಡ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.
ಸೆಷನ್ ಆಯ್ತು. ಯಶವಂತ್ ಅವರು ತಮ್ಮ ಅಭಿಪ್ರಾಯ ಹೇಳ್ತಾರೆ ಅಂತ ಕೇಳಿ. ಟೈಮ್ 1:15 ಆಗಿದೆ. ಹೋಗಿ ಅಂತ ಊಟಕ್ಕೆ ಆದ್ರೂ ಹೋಗ್ತಿಲ್ಲ ನೋಡ್ರಿ. ನಮ್ ಸಬ್ಜೆಕ್ಟ್ ಮೇಲೆ ಕಲಿತಾ ಇದೀವಿ ಅಂದ್ರೆ ಅದಕ್ಕೆ ಔಟ್ ಆಫ್ ಸಿಲೆಬಸ್, ಅದಕ್ಕೆ ಕಲಿತಾ ಇದೀವಿ. ಪಕ್ಕದಲ್ಲಿ ಬಿಂಶಿ ಅವ್ರು ಕ್ಯಾಮ್ರಾ ಬಿಟ್ಟು ಏನು ಕಲ್ತಿಲ್ಲ, ಇಲ್ಲಿ ಏನ್ ಕಲಿಯಕ್ ಬಂದಿರ ಎಲ್ಲ ಕಲಿತಾ ಇದ್ದೀವಿ. ಊಟ ಎಲ್ಲ ಆಯ್ತು, ಮಧ್ಯಾಹ್ನ ಸೆಷನ್ಗೆ ಹೋಗ್ತಾ ಇದೀವಿ. ನಾನು ಸ್ಕಂದ ಗೌತಮ್ ಲಾಸ್ಟಿಗೆ ಹೋದ್ಮೇಲೆ ಕಣ್ಣೂರ್ ಸರ್ ಏನಾರ ಕೆಲಸ ಮಾಡಿಲ್ಲ ಮಾಡ್ರಿ ಅಂದ್ರೆ ಎಲ್ಲ ಕೂಯ್ದಾಕ್ಬಿಡ್ತೀವಿ. ಹಾಕಿ ಫರ್ನಿಚರ್, ಚೇರು, ಟಿಪ್ಪ ಎಲ್ಲ ಕಣ್ಣೂರ್ ಸರಿಗೆ ಅಲ್ಲೇ ಸಪ್ಲೈ. ಕಣ್ಣೂರ್ ಸರ್ ಹೋದ್ರು ಇವಾಗ ತಾನೆ. ಕಾಲೇಜಿಂದ ಕ್ಯಾಮ್ರಾ ಬೇರೆ ಕೊಟ್ಟಿದ್ದಾರೆ. ಕಾಲೇಜಿಂದ ಕ್ಯಾಮ್ರಾ ಕೊಟ್ಟಿದ್ರು ಗೌತಮಿ ಫೋಟೋ ತೆಗಿ ಅಂತ. ಫೋಟೋ ತೆಗಿತಾನೆ ಬರೀ ಹುಡುಗಿರ್ದೆ ಫೋಟೋ ತೆಗಿತಾನೆ, ನಮ್ದೊಂದು ತೆಗ್ದಿಲ್ಲ. ಅದಕ್ಕೆಲ್ಲ ಫೋನ್ ಅಲ್ಲಿ ತೆಕ್ಕಂತಿದೀವಿ. ಎಡಿಟರ್ ಹಾಕ್ಬಿಟ್ಟು ಕಟ್ ಮಾಡ್ಬಿಡ್ತೀನಿ. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ಸೋನಾ ಕರೆಂಟ್ ಇಲ್ಲ ಅಂತ ಆಕ್ಸೆಲ್ ಬ್ಲೇಡರ್ ಕಟ್ ಮಾಡ್ತಿದ್ದಾಳೆ. ಸ್ಕಂದ ಪಾಲಿಶ್ ಮಾಡ್ತಾ ಇದ್ದಾನೆ. ಜಾಯ್ನ್ ಆಗ್ತೀನಿ ಅಂತ ಕೇಳಿದೀನಿ ನಾನು ಅವ್ರ ಹತ್ರ. ಶಾಂಭವಿ ಆಲ್ಸೋ ಪಾಲಿಶಿಂಗ್. ಬೇರೆ ಗ್ರೂಪ್ ಇಂದ ನಮ್ ಗ್ರೂಪಿಗೆ ಬಂದು ಶಾಂಭವಿಗೆ ಪೆನ್ ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಓದಕ್ಕೆ ಅಂತ ಉತ್ಸಾಹ ಪಾಲಿಶ್ ಮಾಡ್ತಾ ಇದ್ದಾನೆ. ಶಾಂಭವಿ ವಿಚ್ ಗ್ರೂಪ್ ಯು ಆರ್? ವೈ ಆರ್ ಯು ವರ್ಕಿಂಗ್ ಹಿಯರ್? ಮೇಕಿಂಗ್ ಫೈರ್. ವಾಟ್ ಯು ಆರ್ ಮೇಕಿಂಗ್? ಗೌತಮ್ ಏನ್ ಮಾಡ್ತಿದ್ಯಾ? ಏನದು? ಸ್ಟ್ಯಾಂಡ್ ಪೆನ್ ಇಡಕ್ಕೆ. ಪೆನ್ ಇಡ್ತೀನಿ ನೀನು? ಲ್ಯಾಂಗ್ವೇಜ್ ಡಿಸ್ಕಷನ್ ಇಯರ್. ಓಕೆ, ಏನ್ ಮಾಡ್ತಾ ಇದ್ದೀರಾ? ಅದು ಏನದು? ಮಾರುತಿ ಕೇಸಿ 9-6 ಗೌತಮ್ ಗಗನ್ ಹಳೆ ರೂಮ್ಮೇಟ್ಸ್ ಇಬ್ರು. ವಾಟ್ ಯು ಡಿಡ್? Okay, it's good. Sir, all handmade only. All are handmade. This is that thicker flavors. It's made into cell sort of thing. This is also a bigger flavor. ಯಶವಂತ್ ಏನ್ ಮಾಡ್ತಿದ್ಯಾ? ರವಿ ಮತ್ತೆ ಶಾಂಭವಿ ಹೊಸ ಬ್ಯಾಂಗಲ್ ಮಾಡ್ತಾ ಇದ್ದಾರೆ. ಮುಂಚೆ ನಿಂದು ತೋರ್ಸು, ನೀವೇನ್ ಮಾಡ್ತಿದ್ದೀರಾ? ಇದು ನ್ಯೂ ಡಿಸೈನ್. ನನ್ನ ಡಿಸೈನೇ ಚೆನ್ನಾಗಿತ್ತಪ್ಪ. ಚೆನ್ನಾಗೈತೆ ಮುಂಚೆ. ಅದು ನಂದೇ, ಅದೇ ಹೇಳಿದ್ ನಂದು ಅಂತ. ಅದೇ ಕಲರ್ ಮಿಕ್ಸ್ ಮಾಡಾರಷ್ಟೇ ಮಾಡಿದೀನಿ. ಅದೇ ನೀನೇ. ನಿಂದಲ್ಲ ಇದು. ನಂದಲ್ಲ, ಗೊತ್ತು, ನಂದಿಲ್ಲೇ ಇಲ್ಲ. ಅದು ನಿಂದಿರ್ಬೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಇದರಲ್ಲಿ 15
எண்ணமே ஏன் உன்னால உள்ள பூந்தது தன்னால கண்ணமே கண்ணால ಮಳೆ ಬರ್ತಾ ಇದೆ, ಎಲ್ಲ ಶರ್ಟ್ ತಗೊಂತಿದ್ದಾರೆ ಇಲ್ಲಿ. ನೀರೆಲ್ಲ ಒಳಗ್ ನುಗ್ತಾ ಇದೆ. கோவலர வந்தா தேடியே தன்ன நேரம் நிக்குது நோடு சுக்குது பாதத்துக்கு தம்மா நெஞ்ச பூட்டி வச்சத வந்தோடச்சிட்டம்மா கச்சி சேர நிக்குது கண்ணழைக்குது புன்னனைந்திடமா தேங்கி நிக்குது வந்தெடுத்துக்குமா ಏನ್ ತೋರಿಸಿದ್ದಾರೆ? ಎಲ್ರು ನಿದ್ದೆ ಮಾಡ್ತಾ ಇದ್ದಾರೆ ಗೈಸ್, ಎಲ್ಲ ಲ್ಯಾಬಿಗೆ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ ಗೈಸ್, ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. பனியும் பத்திக்குச்சே கண் மறைச்சு போற புள்ள முன்னழைச்சது யாரும் இல்ல ஓ மனசில் தான் விழுந்த ಮುಂಚೆ ಅದು ಯಾವ್ದೋ ಹಿಲ್ಸು, ಕುಂದ ಹಿಲ್ಸ. ಅದ ಗೈಸ್, ಎಲ್ಲ ಕುಂದ ಹಿಲ್ಸಿಗೆ ಹೊರಟಿದೀವಿ. ಟೈಮು 4:56 ಡೇ 3. ಹಾಯ್ ಗಾಯ್ಸ್. ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವುದೋ ಯಾರ ಸ್ಪರ್ಶದಿಂದ ಯಾರ ಮನವು ಹಸಿಯಾಗುವುದೋ ಯಾರ ಉಸಿರಲ್ಯಾರ ಹೆಸರೋ ಯಾರು ಬರೆದರೋ ಯಾವ ಪ್ರೀತಿ ಹೂವು ಯಾರ ಹೃದಯದಲ್ಲರಳುವುದೋ ಯಾರ ಪ್ರೇಮ ಪೂಜೆಗೆ ಮುಡಿಪೋ ಯಾರು ಬಲ್ಲರೋ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಚಂದ ಮಾಮ ಕುಂದ ಹಿಲ್ಸ್ ಬಿಟ್ಟು ಹೋಗ್ತಾ ಇದೀವಿ. ಮಳೆ ಬರ್ತಾ ಇದೆ, ಜುಮು ಜುಮು ಅಂತ ಇದೆ. ನಿನ್ನೆ ಬೇರೆ ಸಖತ್ ಬ್ಲಡ್ ಲಾಸ್ ಆಗಿತ್ತು ನನ್ನ ಬಾಡಿಯಿಂದ. ಮೋಸ್ಟ್ಲಿ ಒಂದು 1 ಲೀಟರ್ ಲಾಸ್ ಆಗಿರ್ಬೋದು ಇವತ್ತಿಗೆ. ನಾಳೆ ನಡಿ ನೋಡೋಣ ಪೊನ್ನಂಪೇಟೆಯಲ್ಲಿ ಬ್ಲಡ್ ಹರಿಸ್ತೀನೋ ಗೊತ್ತಿಲ್ಲ. ಲೇಟ್ ಆಗ್ತಿದೆ, ಲಾಸ್ಟಿಗೆ ಲೇಟ್ ಆಗ್ತಿಲ್ಲ, ಇಲ್ಲಿ ಪರವಾಗಿಲ್ಲ. ನಮ್ಮ ಸೂರತ್ ಸರ್ ನಯನ ಮ್ಯಾಮು ಕೊಡ್ತಾರೆ. ಹೊಸ ಜನ್ಮವೋ ಮಗಳು ಮಚ್ ತಗೊಂಬಂದಿದ್ವಿ, ಯೂಸ್ ಆಗಿಲ್ಲ ಏನು. ಸ್ಕಂದ ಅವರು ಸಿಂಹ ಗಿಮ್ಮ ಏನಾದ್ರು ಕಡೆನ ಅಂತ ಅನ್ಕೊಂಡಿದ್ವಿ ಇವತ್ತು. ಹಂಟಿಂಗ್ ಆಗಿಲ್ಲ, ಸಿಂಹ ಉಳ್ಕೊಂಡಿದೆ. ಆನೆಗಿನೇ ಬರಲ್ಲ ಮೇಲೆ. ಮೇಲೆ ಹತ್ತುತ್ತಾ? ನಾವು ಅದಕ್ಕೆ ಎಷ್ಟು ಕಷ್ಟಪಡ್ತೀವಿ, ಅದು ಸ್ಟ್ರೇಟ್ ಇಟ್ಕೊಂಡು ಹೆಂಗ ಹತ್ತುತ್ತ. ಪ್ರೀತಿ ಪಯಣವೋ ಪ್ರಳಯ ದೂರಿನಲ್ಲಿ ಮತ್ತೆ ಏನು ಕಡೆಗೆ ಹೋಗ್ಬೇಡ. ಹೋಗೋ ಸುಖವಾ ಹೌದಾ? ಧನ್ಯನಾದೆ ಪಡೆದುಕೊಂಡು ಹೊಸ ಜನ್ಮ. ಪೊನ್ನಂಪೇಟೆಗೆ ಬಂದಿದ್ದೀಗೇನು ಬೇಜಾರೇನಿಲ್ಲಪ್ಪ. ಮುಂಗಾರು ಮಳೆಯೇ ನಿನ್ನ ಹನಿಗಳ ಲೀಲೆ. ಇದು ಕುಂದ ಬೆಟ್ಟ ಟ್ರೆಕ್ಕಿಂಗ್ ಮಾಡಿ ಮುಗೀತು. ಟೈಮು 7:30, ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ವಿ ಪೊನ್ನಂಪೇಟೆ ಕಾಲೇಜನ್ನು. ಬೇಗ ಬೇಗ ಬಂದಿದ್ದೀವಿ. ಫಸ್ಟ್ ಟೈಮು 2 ಲೀಚಸ್ ಕಡ್ದಿದ್ದು ಕಾಲಿಗೆ. ಅಂಕಿತಿಗೆ ಅದು ಏನು ಡಿಟೆಕ್ಷನ್ ಪವರ್ ಇದೆ ಗೊತ್ತಿಲ್ಲ. ಲೀಚ್ ಹತ್ತಿದ ತಕ್ಷಣ ಬಿಸಾಕ್ತಿದ್ದ ಪಟ ಅಂತ. ನಂದೊಂದು 500 ml ಬ್ಲಡ್ ಹೋಗಿರಬೇಕು. ಮಾರುತಿ ಎಸ್ ಏನವ್ರು ಏನು ಹೇಳ್ತಾರೆ ಕೇಳಮ್ಮ.
ಮಾರುತಿ ಸರ್ ಹೇಳಿ. ಚೆನ್ನಾಗಿತ್ತು, ಒಳ್ಳೆ ಟ್ರೆಕ್ಕಿಂಗು. ಬೀಚಸ್ಗಳು ಮಾತ್ರ ಭಾರಿ ಇದ್ವು, ನೋಡ್ಕೊಂಡತ್ತು. ಪಾಪ ಶ್ರೀನಿಧಿ ಕಡ್ದು ಬೇಜಾರಾಯಿತು, ಕೇಳಕ್ಕೆ ಇಷ್ಟಪಡ್ತಾ. ಇನ್ನೂ ನೀವು ಯಾಕೆ ಕ್ಯಾಮ್ರಾ ನೋಡ್ತಿಲ್ಲ ಗೊತ್ತಾಗ್ತಿಲ್ಲ. ಬೇಜಾರಾಗ್ತೈತೆ ಇದನ್ನ ಕಡ್ದಿರೋದಕ್ಕೆ. ಓಕೆ ಬಾಯ್. ಇನ್ನು 3 ಜನ ಬರಬೇಕು, ಭೀಮ್ಶಿ ಮತ್ತು ಇನ್ನೂ ಸೆಕೆಂಡ್ ಇಯರ್ಸ್ ಒಂದಿಬ್ಬರು ಪೊನ್ನಂಪೇಟೆಯವರು ಪಾಪ ಹೆಲ್ಪ್ ಮಾಡಿದ್ರು. ನಮಗೆ ಕ್ಲಾಸ್ ಇದ್ರೂ ಕರ್ಕೊಂಬಂದು ತೋರಿಸಿ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಕ್ಲಾಸ್ ಇದ್ರು, ಅವ್ರಿಗೆ ಕ್ಲಾಸ್ ಇಂಟ್ರೆಸ್ಟ್ ಬಿಟ್ಟು ನಮಗೆ ಕರ್ಕೊಂಬಂದಿದ್ದಾರೆ ಅಂದರೆ ಅವ್ರ ಇಂಟ್ರೆಸ್ಟ್ ಮೆಚ್ಚಲೇಬೇಕು. ಡೇ 3ಗೆ ಎಲ್ರಿಗೂ ಸ್ವಾಗತ ವ್ಲಾಗಿಗೆ. ಬೆಳಗ್ಗೆ ತಾನೇ ಎದ್ದು ಕುಂದ ಹಿಲ್ಸ್ ನೋಡ್ಕೊಂಬಂದು ಇವಾಗಲೇ ರೆಡಿಯಾಗಿ ಬ್ಯಾಂಬೂ ವರ್ಕ್ಶಾಪಿಗೆ ಹೋಗ್ತಾಯಿದ್ದೀವಿ. ತಿಂಡಿ ತಿಂದಿಲ್ಲ, ಲೇಟಾಗಿದೆ. ತಿಂಡಿ ತಿಂದು ಬ್ಯಾಂಬೂ ವರ್ಕ್ಶಾಪಲ್ಲಿ ಏನೇ ತೋರಿಸ್ತೀನಿ ಬನ್ನಿ. ವೆಂಕಿ ಎಲ್ಲ ಏನಾರ ಹೇಳು, ಏನು ಎಕ್ಸ್ಪೀರಿಯನ್ಸ್ ಇಲ್ಲ? ನಥಿಂಗ್, ಏನಿಲ್ಲ ಸುಮ್ಮನೆ ಅವ್ರಿ, ನಮ್ದೇನಿಲ್ಲ. ಏನಿಲ್ಲ, ನಮಗೆ ಮಂಜೆ ಅವ್ರು ಸೇರ್ಪಡೆ ಆಗ್ಯಾರ ನೋಡಿ. ಇಲ್ಲಿ ವೀರಪ್ಪನ ಸಿಕ್ಕಿತ್ತು. ಪೊನ್ನಂಪೇಟೆಯಲ್ಲಿ ತಿನ್ನಕ್ಕೆ ಏನೋ ಸಿಕ್ತಿಲ್ಲ ಅಂತ ಗೌತಮ್ ಗಮ್ಮು ಮತ್ತು ಪ್ಯಾಮು ಪೌಡ್ರ್ ಮಿಕ್ಸ್ ಮಾಡ್ಕೊಂಡು ತಿಂತಾನೆ. ಅದು ತಟ್ಟೆನೂ ಇಲ್ಲ ಅಂತ ನೆಲದ ಮೇಲೆ ಕಲಿಸ್ತಾನೆ. ಸ್ಪೂನ್ ಇಲ್ಲ ಅಂತ ಪ್ಯಾಮು ಸ್ಟಿಕ್ಕರ್ ಯೂಸ್ ಮಾಡ್ತಾನೆ. ಎಲ್ಲಪ್ಪ ನಿನ್ನ ಮುಖ ತೋರಿಸು ಸ್ವಲ್ಪ ಇಲ್ಲಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಸಿಕ್ಕಿರೋ ಮಷೀನ್ ಎಲ್ಲ ಬರೀ ಹಾಳು ಮಾಡೋದೇ ಭೀಮ್ಸ್. ಎಲ್ಲ ಬ್ಯಾಚಲ್ಲೂ ಒಬ್ರು ಇರ್ತಾರಂತೆ, IFS ಓದೋರು. ಹಿಂಗೆ ಮೂಲೆಯಲ್ಲಿ ಎಲ್ಲೇ ಕರ್ಕೊಂಬಂದ್ರೆ ಫೀಲ್ಡ್ ಟ್ರಿಪ್ಪು ಈ ಥರ ಮೊಬೈಲಲ್ಲಿ ಓದ್ತಾ ಇರ್ತಾರೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಸಮಯ ಏನಾಯ್ತು? ಸಮಯ ಏನಾಯ್ತು? ನಿಮ್ಮ ಅನಿಸಿಕೆ ಹೇಳಿ, ಸೊ ರಕ್ತ ಎಲ್ಲ ಸುರಿಸ್ಕೊಂಡು ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ ಅಂದ್ರೆ ಸಾಮಯ ಅವರಿಗೆ ಒಂದು ಅಪ್ರಿಸಿಯೇಷನ್ ನಂಗೂ ಗಾಯ ಆಗಿದೆ, ಯಾರು ಕೇಳ್ತಿಲ್ಲ. ಏನ್ ಮಾಡ್ತಿದ್ದೀಯ ಸ್ಕಂದ? ಹೌದಾ, ಎಲ್ಲಿಂದು ದೀಪ ತೋರಿಸು. ಇದು ನಂದು. ಇದು ಚೆನ್ನಾಗಿಲ್ದಿರೋ ಸೃಷ್ಟಿ. ಚೆನ್ನಾಗಿಲ್ಲ ಇದು. ಓಕೆ ಆಯ್ತು ಆಯ್ತು. ಸೂರಜು ಭೀಮ್ಸರ್ ನೀವೇನು ಮಾಡ್ತಿದ್ದೀರಾ? ಎಲ್ಲಿ ನಿಮ್ಮ ಬ್ಯಾಗಲ್ಲಿ ತೋರಿಸಿ. ನೀವೇ ಮಾಡಿರೋದು ಇದು? ಅಂಕುಶ್ ಯಾರೋ ಮಾಡಿರೋದು ಇದು? ಇಬ್ರು ಕಲ್ತು ಮಾಡಿರೋ, ಇಬ್ರು ಸೇರ್ಸ್ ಮಾಡಿರೋದ? ನೀವೇ ಅಲ್ಲಿ ಮಾಡೋ. ಏಯ್ ಹೋಗಲ್ಲೇ ಸಾಕು. ಹಾ ಪೈಸೆ ಇಲ್ಲ, ಚೆನ್ನಾಗಿದೆ ಅಂತ ಹಿಡಿತೀವಿ ಅಷ್ಟೇ. All products made by Sona. ಶಿವ ಬಂದಂತಿದೆ ಹಾಗೆ ತೇಲಾಡುತ್ತಾ ರೋಮಾಂಚನ. I'm falling in love.
Successfully completed 2 times trekking with the friends. Successfully completed. Second time with 2 guides, me and Nanda. ಇವನು ಕರ್ದಿಲ್ಲ ಆದ್ರೂ ಬಂದಿದ್ದಾನೆ ಇವರಿಬ್ರು ಫಸ್ಟ್ ಬಂದಿದ್ದು ಇವಾಗ ಕರ್ದಿದಾಗ ಬಂದಿಲ್ಲ ಇವನು. ಇವರಿಬ್ರು ಲಾಸ್ಟ್ ಅಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ನಾವು ಸ್ಪೀಚ್ ಐಡೆಂಟಿಫಿಕೇಶನ್ ಮಾಡಕ್ ಹೋಗಿದ್ದು ನೋಡಿ. ಇವ್ರು ಯಶವಂತ್ ಅವರು ಬೆಟ್ಟ ಹತ್ತಿದ್ರು. ದಯವಿಟ್ಟು ಯಾರು ಏನಾದ್ರು ಮಾಡ್ರಿ, ಈ ತರ ಇದು ಕ್ಯಾಮ್ರಾ ಎಲ್ಲ ತಂದು ಹಾಕ್ಬಿಡ್ರಿ. ಇದು ಕ್ಯಾಮ್ರಾ ಯೂಸ್ ಮಾಡಿಲ್ಲ ನಾವು. ಒಂದು ಗೌತಮ್ ತರನೇ ಇದು ಮನವಿ. ಇದು ಡೇ 4 ಏನಾ? ಪೊನ್ನಂಪೇಟೆಗೆ ಬಂದು ಪೊನ್ನಂಪೇಟೆಗೆ ಬಂದು ಡೇ 4. ಪೊನ್ನಂಪೇಟೆಗೆ ಬಂದು ಡೇ 4. ನೆನ್ನೆನೂ ಬಂದಿದ್ವಿ. ಸ್ವಚ್ಛ ಭಾರತ ಮಾಲಿನ್ಯ ಮಾಡ್ಬೇಡ್ರಿ ಅಷ್ಟೇ. ನೆನ್ನೆ ಲೇಟಾಗಿ ಬಂದಿದ್ವಿ, ಇವತ್ತಿನ ಬೇಗನೆ ಬಂದಿದ್ವಿ. ನಾನು ಸ್ಕಂದ ಗೌತಮ್ ಅವ್ರಿಗಂತೂ ಹೋಗ್ಲೇಬೇಕು. ಉಗ್ಲು ಬಿಡ್ಬೇಕು. ಗೌತಮ್ ಅವ್ರಿಗೆ ಹೋಗ್ಲಬಾರ್ದು, ಉಗ್ಲಬೇಕು. ಗೌತಮ್ MS ಗೌತಮ್ ಅವರು ಎಕ್ಸ್ಪೀರಿಯನ್ಸ್ ಅಂತ ಎಕ್ಸ್ಪೀರಿಯನ್ಸ್. ಇಲ್ಲ ನೋಡಿ, ಇದು ಲ್ಯಾಂಟಿನ ಕ್ಯಾಮರಾ ಅಂತ ವೀಡ್ ಇದು. ಇಟ್ ಇಸ್ ನಾಟ್ ದಿ ಇಂಡಿಯನ್ ಸ್ಪೀಶೀಸ್, ಇಟ್ ಇಸ್ ಎಕ್ಸೋಟಿಕ್ಸ್ ಅಂತ ಎಕ್ಸೋಟಿಕ್. ಅವರು ತಲೆಗೆ ಮುಂಡಸ್ಕಟ್ಟಿ ಸ್ವಾಮಿ ವಿವೇಕಾನಂದ ಆಗಿದ್ದಾರೆ. ನಾವೇ ತಗೊಂಡ್ಬರ್ತಿದ್ವಿ, ಫಾರೆಸ್ಟ್ ಅವರು ಬೇರೆ ತಗೊಂಡ್ಬರೋದು. ಎಲ್ಲಿಂದ ಇಟ್ಕೊಂಡ್ ಬರ್ತಾರೆ ನೋಡೋಣ ಬನ್ನಿ. ಅದನ್ನ ಸರಿ ಆಯ್ತು. ಓವರ್ ಅಂಡ್ ಔಟ್. ಸರಡಿದ್ಯಾ? ಚೆನ್ನಾಗಿ ಮಾಡಿದ್ಯಾ? ಹೇಗೆ ನೀ ಮಾಡ್ರೆ ತೋರ್ಸು ನೋಡ್ಬೇಕು ಒಳಗಡೆ ಎಲ್ಲ ಕಾಯಿ ಒಳಗಡೆ ಪೆನ್ ಹಾಕ್ತೀನಿ. ಆಂಟಿ 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 ಏನ್ ಮಾಡ್ತಿದ್ಯಾ? ಏನೋ ಕೆಲಸ ಇಲ್ಲ, ಒಳ್ಳೇದಿಲ್ಲ, ಸುಮ್ಮನೆ ಮಾಡ್ಬೇಕು. ಬೆಳಗ್ಗೆ ಹೆಂಗಿತ್ತು ಟ್ರೆಕ್ಕಿಂಗ್? ಬೆಳಗ್ಗೆ ಟ್ರೆಕ್ಕಿಂಗ್ ಆರಾಮ್ ಹತ್ಬಿಟ್ಟೆ. ಮತ್ತೆ ಸಮಯ ಎಲ್ಲ ತಿಗಣೆ ಕಟ್ಕೊಂಡು ತೆಗ್ನೆ ಎಲ್ಲ ಕಣೋ, ಲೀಚಸ್ ಜಿಗಣೆ ತಿಗಣೆ ಅಂದ್ರೆ ಬೇರೆ. ಜಿಗಣೆ ಕಟ್ಕೊಂಡು ರಕ್ತ ಬರ್ಕೊಂಡು ಪಾಪ ಎಲ್ಲ ರಕ್ತ ಸುರ್ಕೊಂಡು ಭಾಳ ಕಷ್ಟಪಟ್ಟಾರ. ನಾವೆಲ್ಲ ಆರಾಮ್ ಹತ್ಬಿಟ್ವಿ. ಇವಾಗ ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಆಯ್ತು, ಆಗಿಲ್ಲ ಅಂದ್ರೆ ಮಾಡಲೇಬೇಕು. ಮಾಡು ಮಾಡು ಏನಾಗತ್ತದು? ಸಿಕ್ಕಿ ಡೇ 4 ಸೆಷನ್ ಮಧ್ಯಾಹ್ನದ್ದು. ಅನೂಪ್ ಮತ್ತು ರಾಕಿ ಅವರು ಸಿಕ್ಕಿದ್ದಾರೆ. ನಿಮ್ಮ ಅನೂಪ್ ಅವರು ಸಲಹೆ ಏನು ಕೇಳ ಬನ್ನಿ, ಹೇಳಿ. ಅನೂಪ್, ನಿದ್ದೆ ಮಾಡಿ ಬರ್ತಾ ಇದ್ದೀವಿ. ಎದ್ದಳಕ್ಕಂತೂ ಮನ್ಸಿಲ್ಲ. ಬೆಳಗ್ಗೆ ಟ್ರೆಕ್ಕಿಂಗ್ ಹೋಗಿರಲ್ಲ 4 ಗಂಟೆಗೆ, ಅದಕ್ಕೆ ಕಾಲಿನ ಹೊಡೆತ ಜೋರಾಗಿದೆ, ಕಾಲು ನೋವಾಗಿದೆ ಅವರಿಗೆ. ನನಗೊಬ್ನಿಗೆಲ್ಲ ಎಲ್ಲರೂ ಹೋದವ್ರಿಗೆ ಎಲ್ರಿಗೂ ನೋವಾಗಿದೆ. ಮಳೆ ಸ್ಟಾರ್ಟ್ ಆಯಿತು. ಸ್ಪೆಷಲ್ ಆಗಿ ನನಗೂ ಒಂದು ಸ್ವಲ್ಪ ಜಾಸ್ತಿ ನೋವು. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಜಾಸ್ತಿ ನೋವು. ಇವತ್ತು ಪಾಲಿಶ್ ಮಾಡ್ತೀವಿ. ಪಾಲಿಶ್ ಮಾಡಿ ನಮ್ಮ ಪೊನ್ನಂಪೇಟೆ ಡೀನ್ ಅವ್ರು ಒಂದು ಸ್ಪೆಷಲ್ ಸ್ಪೀಚ್ ಕೊಟ್ಟರೆ ನಾವು ನಾಳೆ ಹೊರಡ್ತಿರ್ತೀವಿ. ಸಾಕು ನಾಳೆ ಇನ್ನೂ ಪೊನ್ನಂಪೇಟೆ ಸಾಕು. ಒಂದು ಟ್ರಿಪ್ ಫಿಲ್ಟ್ರಿಪ್ ಮುಗಿಸೋದು. ಬೇಗ ಓಡಮ್ ಬನ್ನಿ, ಮಳೆ ಬರ್ತಾ ಇದೆ. ಪಾಲಿಶ್ ಮಾಡಪ್ಪ ನೀನು. ಬಳಿ ಬಂದು ಸೇರಬೇಕು, ಇರು ನೀನು ಇಲ್ಲೇ ಸಾಕು.
ಕಾಣಿಸ್ತಾ ಅಲ್ಲಿ ಆನ್ ಬೆಲ್ ಇದೆ ನೋಡಿ ಗೈಸ್. ಗೌತಮ್ ಅವ್ರು ಐಡೆಂಟಿಫೈ ಮಾಡಿದ್ದಾರೆ. ಡೇ 5ನ ಒಂದು ಒಳ್ಳೆ ಶುಭಾಶಯದಿಂದ ಮಾಡ್ತಾ ಇದೀವಿ. ಇವತ್ತು ಮಾಕೂಟ ಫಾರೆಸ್ಟ್ ರೇಂಜಿಗೆ ಹೋಗ್ತಾ ಇದೀವಿ. ಇವಾಗ ಟೈಮು ಎಷ್ಟೋ ಟೈಮ್ 8:20 ಆಗಿದೆ. 8:15 ಬರೋಕ್ಕೆ ಹೇಳಿದ್ರು. ಟೈಮ್ ಆಗ್ಬಿಟ್ಟಿದೆ ಅಲ್ಲ. ತಿಂಡಿ ಪೂರಿ ಅಂತೆ ನೋಡಿ ಸರ್. ಇದು ಡೀನ್ ಮನೆ. ಇದು ಕಣ್ಣಲ್ಲಿ ಯಾಕೆ ಕೂತ್ಕೊಂಡಿದ್ದಿಲ್ಲ, ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನಿದ್ದೆ ಮಾಡ್ಬೇಕಿದೆ ಇನ್ನೊಂದು ಸ್ವಲ್ಪ. ಇವ್ರು ನೋಡಿ ಸ್ಕಂದ ಅವರು, ನಂಗೆ ಕಾಣ್ತಾ ಇಲ್ಲ. ಸ್ಕಂದ ಅವರು IDPT ಶರ್ಟ್ ಕಳ್ಕೊಂಡ್ಬಿಟ್ಟಿದ್ರು ಎಲ್ಲ. ಗಗನವ್ರನ್ನ IDPT ಶರ್ಟ್ ಕಳ್ತನ ಮಾಡ್ಬಿಟ್ಟಿದ್ದಾರೆ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಭಾರಿ ಮಾನಸಿಕವಾಗಿದ್ದೀನಿ, ಸಿಗ್ಬೇಕು. ಗಗನ್ ಅವ್ರು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ, ಅಬೇಸ್ ಆಗ್ಬಿಟ್ಟಿದ್ದಾರೆ. ನನಗೆ ಮಾನಸಿಕ ಹಿಂಸೆನೇ ಆಗ್ತಾ ಇದೆ. ಯಾವತ್ತು ಡಿಪ್ರೆಷನ್ಗೆ ಹೋಗ್ತೀನಿ ಗೊತ್ತಿಲ್ಲ. ಹೇಳಿದ್ದೀನಿ ನಮ್ಮ ಮನೆ ಫಸ್ಟ್ ಹೋಗಿ ಇನ್ಸರ ಪಾಯಸ ಅಷ್ಟಲ. ಒಂದು ಪಿಟ್ ಸ್ಟಾಪ್ ವಾಮಿಟಿಂಗ್. ಗೌತಮ್ ಹೇಳು, ಶಾಂಭವ್ಯಾಸ ವಾಮಿಟ. ಹೇಳ್ರು ಏನು ಹೇಳ್ರಪ್ಪ, ಹೇಳ್ರಪ್ಪ ಏನ್ ಮಾಡೋದು ವಿಡಿಯೋ ಅವ್ರದೆಲ್ಲ. ಇವ್ರದೆಲ್ಲ ಯಾಕೆ ವಿಡಿಯೋ ಅವ್ರದೆಲ್ಲ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಾಮಾನ್ಯವರೇ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಹೇಳಿ ಏನಾರ. ಯಾಕೆ ಮುಂದೆ ನಿಂತೀರಾ ನೀವು? ಮಾಡೋ ಬ್ಲಾಗು ನಾವು ಬರ್ತೀವ. for plywood, for all other industries, but ಅದನ್ನು ಯೂಸ್ ಮಾಡತಕ್ಕದ್ದು ಬೇಡ ಅಂತ ಹೇಳುವಂಥ ತೀರ್ಮಾನ ಸರ್ಕಾರ ತಗೊಂಡಿದೆ. ಮಾಕೂಟ ಫಾರೆಸ್ಟ್ ರೇಂಜ್ ನೇಚರ್ ವಾಕ. ಇದು ಕಿರಟಗಿ ಫಾರೆಸ್ಟ್ ರೇಂಜು ಮಾಕೂಟ ಜಾಗದಲ್ಲಿ. ಇದು ಅಟ್ಲಾಂಟಿಯಾ ರೆಟಿಮೋಸ ಅಂತ ಕಾಡು ನಿಂಬೆ. ಕಿತ್ತಿ ಸ್ಮೆಲ್ ನೋಡಿದ್ರೆ ನಿಂಬೆ ಹಣ್ಣಿನ ಥರನೇ ಸ್ಮೆಲ್ ಬರುತ್ತೆ. ಫಸ್ಟ್ ಬರೋಂಥ ಸ್ಪೀಸ್ ಇದೆ ಪೆಲ್ಟೇಟ್ ಲೀಫ್ ಅಂದರೆ ಗೊತ್ತಲ್ಲ, ಗೊತ್ತಾ ಇಲ್ವಾ? ಪೆಲ್ಟೇಟ್ ಲೀಫ್ ಅಂದರೆ ಕೆನೋಪಿ, ಓಪನ್ ಕೆನೋಪಿ ಸ್ಪೀಶೀಸ್ ಗೊತ್ತಿಲ್ಲ. ಸೈಕೋಟ್ರಿಯಾ ನೈಗ್ರಾ ಇಂಟರ್ಪಿಟಿಯಲ್. ಕೋಲೆ ಹಣ್ಣು ಅಂತ ಹೇಳ್ತಾರೆ, ಎಡಿಬಲ್ ಫ್ರೂಟ್ ಅದು. ಅಲಾಂಜಿಯಂ ಸ್ಯಾಲ್ವಿಫೋಲಿಯಂ. ಆಕ್ಚುಲಿ ಅದು ಪಾಲಿನೇಟರ್ಸ್, ಅದು ಕ್ಯಾಮೋಫ್ಲೇಜ್ ಆಗಕ್ಕೆ ಇದೊಂದು ಮೆಕ್ಯಾನಿಸಮ್. ಡೈಮಾರ್ಫಿಸಮ್ ಅಂತಂದ್ರೆ ಕೆಳಗಡೆ ಮತ್ತೆ ಬೇರೆ ಲೀಫ್ ಇರ್ತದೆ, ಕೆಳಗಡೆ ಬೇರೆ ಕಲರ್ ಇರುತ್ತೆ, ಮೇಲ್ಗಡೆ ಬೇರೆ ಕಲರ್ ಇರ್ತದೆ. ಓಕೆ, ಸೊ ದಿಸ್ ಇಸ್ ಡಿಫ್ರೆಂಟ್. ಇದು ಬ್ರ್ಯಾಕ್ಸ್ ಥರ ಕನ್ವರ್ಟ್ ಆಗಿರೋದು. ಪಾಲಿನೇಷನ್ಗೆ ಅಟ್ರಾಕ್ಟ್ ಮಾಡಲಿಕ್ಕೆ, ಪಾಲಿನೇಟರ್ಸ್ ಅಟ್ರಾಕ್ಟ್ ಮಾಡಲಿಕ್ಕೆ ಕಲರ್ ಚೇಂಜ್ ಆಗಿದೆ. ಇದು ಮುಸಂಡ ಅಂತ ಹೇಳ್ತೀನಿ. ಮುಸಂಡ ಪ್ಯಾರಡೈಸಿಕಾ ಅಂತ ಹೇಳ್ತೀವಿ. ಈ ಲೀಫ್ ಮಳೆ ಬರ್ತಿರುವ ಕಾರಣ ಎಲ್ಲ ವಾಪಸ್ ಫಾರೆಸ್ಟ್ ಚೆಕ್ ಪಾಯಿಂಟ್ ಹೋಗ್ತಾರೆ. ತೊಗಟೆ ಇಷ್ಟ. ಮತ್ತೆ ಹಣ್ಣು ಸಹ ತಿಂತಾರೆ. ಲಿಚಿ ಫ್ರೂಟ್ ಇತ್ತಲ್ಲ, ಲಿಚಿ ಸೇಮ್ ಲಿಚಿ ಥರನೇ ಇರ್ತದೆ. ನೀವು ಸಿಪ್ಪೆ ತೆಗೆದ್ಬಿಟ್ರೆ ಸೇಮ್ ಒಳಗಡೆ ಹಂಗಿರುತ್ತೆ, ಸೇಮ್ ಟೇಸ್ಟ್ ಇರ್ತದೆ. ಸೊ ದಿಸ್ ಆಲ್ಸೋ ಎಡಿಬಲ್ ಫ್ರೂಟ್. ಸ್ಲೈಶರ ಓಲೇಸ ಸಾಗಡೆ ಅಂತ ಹೇಳ್ತಾರೆ. ಮತ್ತು ಇದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನೀವು ಡ್ರೈ ಡೆಸಿಡಸ್ ಹೋದರೂ ಸಿಗುತ್ತೆ, ಎವರಿಗೂ ಬಂದರೂ ಸಿಗುತ್ತೆ, ಶೋಲಾ ಫಾರೆಸ್ಟ್ ಹೋದರೂ ಸಿಗುತ್ತೆ, ಮಾಸ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಸ್ಲೈಶರ ಓಲೇಸ ಸಾಗಡೆ ಮರ. ಓಕೆ, ಸೊ ಇದು ಆಕ್ಟಿನೋಡೋಫೇನ್ ಮಲಬಾರಿಕನ. ಏನು ಐಡೆಂಟಿಫಿಕೇಶನ್? ಲೀವ್ಸ್ ಹೇರಿ ಇರ್ತವೆ, ಮೈಲ್ಡ್ ಸ್ಮೆಲ್ ಬರುತ್ತೆ, ಕ್ಲಸ್ಟರ್ ಆಗಿರ್ತವೆ. ಮೈಲ್ಡ್ ಸ್ಮೆಲ್ ಏನು ಬರುತ್ತೆ? ಮೈಲ್ಡ್ ಲಿಂಬೆ ಅಂತ ಸ್ಮೆಲ್ ಬರುತ್ತೆ. ಆಮೇಲೆ ಇದು ಕ್ಲಸ್ಟರ್ ಆಗಿರ್ತವೆ, ಲೀವ್ಸು ಚಿಕ್ಕದಾಗಿರುತ್ತೆ. ಓಕೆ, ರೆಡ್ ಕಲರ್ ಲೀವ್ಸ್ ಇದೆ ನೋಡಿ, ಅದು ಸಿನಾಮಮ್, ಚಕ್ಕೆ ಮರ.
ಹಣ್ಣು ಅಂತ ಹೇಳ್ತಾರೆ, ದಟ್ ಇಸ್ ಎಡಿಬಲ್. ದಿಸ್ ಇಸ್ ಗ್ರೀವಿಯಾ ಮ್ಯಾಕ್ರೋಕಾಕಸ್ ಅಂತ, ಎಡಿಬಲ್ ಇಲ್ಲ ಇದು. ಮ್ಯಾಕ್ರೋಕಾಕಸ್, ಗ್ರೀವಿಯಾ ಮ್ಯಾಕ್ರೋಕಾಕಸ್. ಓಕೆ, ಸ್ಮಾಲ್ ಟ್ರೀ ಆಗುತ್ತೆ ಇದು, ಎವರ್ಗ್ರೀನ್ ಸೆಮಿ ಎವರ್ಗ್ರೀನ್ ಬರ್ತದೆ ಇದು. ಎಡಿಬಲ್ ಇಲ್ಲ, ಎಡಿಬಲ್ ಇಲ್ಲ. ಡೈವರ್ಸಿಫೋಲೆ ಸ್ಪೀಸೀಸಲ್ಲಿ ಫ್ರಂಟು ಬ್ಯಾಕು ಬೇರೆ ಬೇರೆ ಕಲರ್ ಇರುತ್ತೆ. ಮಕರಂಗ ಪೆಲ್ಟೆಡದಲ್ಲಿ ಮಾತ್ರ 2 ಸೈಡು ಒಂದೇ ಕಲರ್ ಇರುತ್ತೆ, ಗ್ರೀನ್. ಇದ್ರಾಗಾದ್ರೆ ಟೂ ಕಲರ್ ಇದೆ, ಬ್ಯಾಕ್ ಮತ್ತು ಫ್ರಂಟ್. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನೆದೆಯ ಭಾರ ಕಂಡಿದ್ದೇನೋ. ಟುಡೇ ಇಸ್ ಡೇ 5 ಅಂದ್ರೆ ಇವತ್ತು 5ನೇ ದಿನ, ಲಾಸ್ಟ್ ದಿನ ಹೋಗ್ತಾ ಇದೀವಿ. ಎಲ್ಲ ಬೆಳಗ್ಗೆ 3 ಗಂಟೆ 3:30 ಆಗಿದೆ. ಟ್ರೈನ್ 6 ಗಂಟೆ. ಟ್ರೈನ್ ಹೋಗೋದು ಮಿಸ್ ಹೇಳ್ಬಿಟ್ಟೆ. ಅದು 6ನೇ ದಿವಸ ಅಂತೆ, ಯಾರು ಬೇಜಾರು ಮಾಡ್ಕೊಂಬಿಡಿ. ಹೋಗ ಬನ್ನಿ. ಮಂಜಯ 2 ನಿಮಿಷದಲ್ಲಿ ರೆಡಿಯಾಗಿ ಬಂದಿದ್ದೀವ ಮಂಜಯ ನೀನು. ಇವಾಗ ಕೃಷ್ಣ ರಾಜನಗರ ರೈಲ್ವೆ ಸ್ಟೇಷನ್ ಇದೀವಿ. ಗಾಳಿ ಹಾಡಿತು, ನಿನ್ನ ಮಾತು ಕೇಳಿದೊಡನೆ ಕೋಗಿಲೆ ಕೂಗು ಕಲಿತು. ಚೆನ್ನಾಗಿದೆಲ್ಲ ಇದು ಕೃಷ್ಣರಾಜನಗರ. ಪ್ರೀತಿ ಮಾಡುವೆ ಪ್ರೀತಿ. ಆಂಟಿ ನಂಗ ಕಾಫಿ ಹಂಗಾರೆ ಬೇಡ ಬಿಡಿ. ಗೋರ್ಮೆಂಟ್ ಹೆಂಗಿದೆ ಹೇಳಿ? ಅಲ್ಲ ಗೋರ್ಮೆಂಟ್ ಹೆಂಗಿದೆ ಹೇಳಿ ಆಂಟಿ? ಗೋರ್ಮೆಂಟ್ ಚೆನ್ನಾಗಿಲ್ಲ ಅಂತೆ ಆಂಟಿ. ನಂಗೆ ಕಾಫಿ ಕೊಡ್ಲಿಲ್ಲ ಆಂಟಿ. ಚೆನ್ನಾಗಿದೆ ಅಲ್ಲ? ಯಾರಿದ್ದೀವ್ರೆ? ಏನ್ ಕುಡಿತಿದ್ದೀರಾ? ಟೀ ಅಂತ ಅಂತಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಲ್ಲಲ್ಲ ನಿಮ್ದು ಹೇಳಿ ಸಾಕು. ಹೆಂಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿದೆ ಆಂಟಿ, ಚೆನ್ನಾಗಿ ಮಾಡಿದ್ದಾರೆ. ಶಾಂಭವಿ, ವಾಟ್ ಯುವರ್ ಡ್ರಿಂಕಿಂಗ್? ಸೇಮ್ ಚಿಯರ್ಸ್. ಯಾ ಆಂಟಿ ಟೀ ಎಷ್ಟು? ಕಾಫಿ ಎಷ್ಟು? ಹೌದಾ? ಓಕೆ. ರಾಮನಗರದಿಂದ KR ನಗರಕ್ಕೆ ಕಾಫಿ ಕುಡಿಯಕ್ಕೆ ಬಂದಿದ್ದಾನೆ ಯಶವಂತ್ ಗೌಡ ಸಿಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟ್ರೈನು ಬರುತ್ತಿದೆ. ಯಶವಂತರೇ ನಿಮ್ಮ ಸಲಹೆ ಹೇಳಿ, ಏನಾರು ಹೇಳಿ. ಏನಿಲ್ಲ, ಹಾಂ ಖುಷಿಯಾಗಿರ್ರಿ. ಹಾಂ, ವೆಲ್ಕಮ್ ಟು ಮೈ ಚಾನಲ್ ಸಬಕಬ ರೈಸ್. ನಾವಿವಾಗ ಬೀರೂರುಪೇಟೆ ತರೀಕೆರೆ ಹತ್ರ ಹೋಗ್ತಾ ಇದ್ದೀವಿ. నేను ಕಾಲೇಜಿಗೆ ಹೋಗ್ತೀವಿ ಅನಂತಪುರಕ್ಕೆ ಒಂದು 12:30 1 o'clock ಅಷ್ಟರಲ್ಲಿ. ಅಲ್ಲಿ ತನಕ ನೋಡೋ ಬನ್ನಿ. ನಮಗೆ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ, ತುಂಬ ವ್ಯಾಲ್ಯೂಯಬಲ್ ಅನಿಸ್ತಾ ಹೋಗ್ತಿರೋದು. ಈಗ ಬಿಟ್ಟು ಹೋಗಕ್ಕೆ ಒಂಚೂರು ಬೇಜಾರಾಗ್ತದೆ, ಆದರೆ ಮಾಡೋದಲ್ಲ ಎಕ್ಸಾಮ್ಸ್ ಇದೆ. ಇವರೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ದಾರೆ, ಆದರೂ ಡಿಸ್ಟರ್ಬ್ ಮಾಡದೆ ನಿಮ್ಮ ಟೈಮನ್ನು ಸ್ವಲ್ಪ ತಗೊತೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ ಎಲ್ಲ ಬೇಗ ಬೇಗ. ಥ್ಯಾಂಕ್ ಯು ರೇ, ಹೇಳಿ. ಹಾಂ, ಎಲ್ಲ ವರ್ಕ್ಶಾಪು ಮತ್ತು ಮಾಕೂಟ, ಫಾರೆಸ್ಟ್ ರಿಸರ್ವ್ ಎಲ್ಲ ಹೇಳಿ. ಒಂದು ಹುಡುಗಿನ ಪರಿಚಯ ಆಗಿಲ್ಲ. ಹೇಳಿ ಅಂಕುಶ್ ಅವ್ರು ಹೇಳಿ. ಅಂಕುಶ್ ಅವ್ರು ಹೇಳಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಂ, ಆಮೇಲೆ ಏನಿಲ್ಲ. ಶಿವಮೊಗ್ಗ ಹೊಂಟಿಯಾ? ಚಿಂತಾಮಣಿಗೆ ರಾಜೇಶ್ವರಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ? ಈ ರಾಜೇಶ್ವರಿಗೆ ರಾಜೇಶ್ವರ ಶರತ್ ಅವ್ರ ನೀವು ಹೇಳಿ. ಅಲ್ಲ, ನೀವು ರಾಮಕೃಷ್ಣ ಹೆಗ್ಡೆ ಸರ್ ಪಟ್ಟ ಶಿಷ್ಯ, ನೀವು ಏನಾದ್ರು ಹೇಳಲೇಬೇಕು. ನೀವು ಹೇಳಿಲ್ಲ ಅಂದ್ರೆ ವಿಡಿಯೋ ಸಮಾಪ್ತಿ ಆಗಲ್ಲ. ಕಳಿಯೋಕ್ಕೆ ಟೈಮ್ ಸಾಕಾಗಲಿಲ್ಲ. ಹಾಂ, ನೋಡೋಣ, ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಟೈಮ್ ಆದರೆ ಬಂತು. ನಿಮಗೆ ನೆನೆ ಗಿಫ್ಟ್ ಸಿಗ್ಲಿಲ್ಲ ಅಂತ
ಅಷ್ಟೊಂದು ಸ್ಪೀಸೀಸ್ ಕಲ್ತಿದ್ರಿ ಒಂದು 15 ಬರೆಯೋಕ್ಕಾಗಿಲ್ಲ ನಿಮ್ಮ ಕೈಲಿ. ಸಾಧ್ಯ ಆಗಲ್ಲ, ಅವ್ರು ಬಿಟ್ಕೊಟ್ರು. ಯಾರಿದು? ಕಿರಣ್ ಅವರೇ ಅಲ್ಲ, ಕಿರಣ್ ಅವರೇ, ನೀವು ಅಲ್ಲಿ ಎಷ್ಟೊಂದು ಮಾತಾಡ್ತಿದ್ರಿ, ಇಲ್ಲಿ ಹೇಳಿ. ಇಲ್ಲಿ ಕಿರಣ್ ಅವರೇ ಹಾಂ, ಭೀಮ್ಸಿ ಅವರ ಸಲಹೆ ಅಂತ ಕೇಳಲೇಬೇಕು. ಭೀಮ್ಸಿ ಅವ್ರು ಹೇಳಿ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಇಷ್ಟೊಂದು ಹಾಚ್ಕೊಂಡ್ರೆ ಆಗಲ್ಲ ಭೀಮ್ಸಿ ಅವರೇ. ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ತೀವಿ ಭೀಮ್ಸಿ ಅವ್ರು ಕೊಂದ ಕೆಲಸ ತಗೊಂಡಿರೋ ಫೋಟೋನೆಲ್ಲ ಎಲ್ಲ ಲೈಕ್ ಕೊಟ್ಬಿಡಿ. ಭೀಮ್ಸಿ ಅವ್ರ ಫೋಟೋನ ವಿಡಿಯೋ ನೋಡಿದಾಗ ಲೈಕ್ ಕೊಡಿ. ಚೈತನ್ಯ ನಿಮ್ಗೆ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಔಟ್ ಆಫ್ ಥ್ಯಾಂಕ್ಸ್ ಮಾಡಿ. ಆಯ್ತಾ? ಸಾಕ್ಷಿ ಅವರು ಕೈಗೆಲ್ಲ ಕಟ್ ಮಾಡ್ಕೊಂಡು ಬ್ಯಾಂಬೂ ವರ್ಕ್ಶಾಪಲ್ಲಿ ಫುಲ್ ಕಷ್ಟಪಟ್ಟಿದ್ದಾರೆ. ಏನೇ ಹೇಳಿ. ಯಶವಂತರೇ ಹಾಯ್. ಯಶವಂತರೇ ಹಾಯ್. ರವಿಯವರೇ ನಮಸ್ಕಾರ. ರವಿ ಸರ್, ರವಿಯವರೇ ನಮಸ್ಕಾರ. ಹಾಯ್. What do you tell for him his experience? How capacity is time. English, you want to understand our English time. ಫಿಕ್ಸ್ ಮಾಡ್ತಾನೆ ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನನಗಾಗಿ ಬಂದವಳೆಂದು ಮಧುರ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅನಂತಪುರ ಬರುತ್ತದೆ. ಯಶವಂತಿಂದು ಬ್ಯಾಗ್ ಯಾರೋ ಕಳ್ತನ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟಿದ್ದಾರೆ. ನನ್ನ ಮಗ ಉದ್ಧಾರ ಆಗಲ್ಲ ಜೀವನದಲ್ಲಿ. ಕರಾಳ ಕತೆ ಅಂದರೆ ಲಾಸ್ಟಿಗೆ ಇದೊಂದು. ಏನು ನಮ್ಮದೆಲ್ಲ ಟ್ರಿಪ್ ಮುಗೀತು. ನಮ್ಮ ಜೊತೆ ರಾಜೇಶು, ಗಾಡಿ ರೈಸ್, ಸಿದ್ದರಾಮಯ್ಯ ಎಲ್ಲ ಇದ್ದಾರೆ. ಪುಷ್ಪ ಟ್ರೈನಲ್ಲಿ ಡೋರಲ್ಲಿ ನಿಂತ್ಕೊಂಡು ಸರ್ಕಸ್ ಮಾಡ್ತಿದ್ರು. ಎಲ್ಲ ಮುಗೀತು. ಅನಂತಪುರ ಸ್ಟೇಷನಲ್ಲೇ ಸ್ಟಾರ್ಟ್ ಆಗಿ ಅನಂತಪುರ ಸ್ಟೇಷನಲ್ಲೇ ಮುಗಿದಿದೆ ಎಲ್ಲ ಇದೆ ನೋಡಿ. ಊಟ ಮಾಡ್ಬೇಕ್ಲೇ, ಹೊಟ್ಟೆ ಎಣ್ಣೆ ಕುಡಿದಾವೆ. ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಸರಪಕರ ಆಯ್ತು. ಓಕೆ, ಥ್ಯಾಂಕ್ ಯು.